ಹೌದು ಅಂಕಿತ, ದಕ್ಷಿಣ ಪದವಿ ಕ್ಷೇತ್ರದ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಭಾಳ ಪ್ರಮುಖವಾಗಿ ಇದೊಂದು ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು. ಈಗಾಗಲೇ ನಾಮಪತ್ರ ಸಲ್ಲಿಕೆ ಕಾರ್ಯ ಪ್ರಮುಖವಾಗಿ ಮುಕ್ತಾಯ ಆಗಿರ್ತಕ್ಕಂಥದ್ದು. ಏನು JDSನ ಹಾಗೂ BJP ಅಥವಾ NDA ಬೆಂಬಲಿತ ಅಭ್ಯರ್ಥಿಯಾಗಿರುವಂತಹ ವಿವೇಕಾನಂದ್ ಅವರು ಕೂಡ ನಿನ್ನೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏನು JDSನ ಮತ್ತೊಬ್ಬ ಆಕಾಂಕ್ಷಿ ಆಗಿದ್ದಂಥ KT ಶ್ರೀಕಂಠೇಗೌಡರು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಿತ್ತು. ಹೀಗಾಗಿ JDS ನಾಯಕರ ಒತ್ತಡಕ್ಕೆ ಮಾಡಿದ್ದು ಈಗಾಗಲೇ ಕಣದಿಂದ ಹಿಂದೆ ಸರಿದಿದ್ದಾರೆ. ಆದರೆ BJPಯ ಘೋಷಿತ ಅಭ್ಯರ್ಥಿಯಾದಂತಹ EC ನಿಂಗರಾಜ್ ಗೌಡರು ಕೂಡ ಅವರು ಕೂಡ ನಾಮಪತ್ರವನ್ನು 15ನೇ ತಾರೀಕು ಸಲ್ಲಿಸಿದರು. ಆದರೆ ಅವರನ್ನು ಹಿಂಪಡೆಯುವಂಥ ನಿಟ್ಟಿನಲ್ಲಿ ಅಥವಾ ನಾಮಪತ್ರ ಹಿಂಪಡಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸರ್ವ ಪ್ರಯತ್ನವನ್ನು JDS ಹಾಗೂ BJPಯ ನಾಯಕರು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಹಾಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಭೇಟಿಯನ್ನು ಆದರೂ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೂ ಸಾಕಷ್ಟು ಮುಖಂಡರುಗಳು ಕೂಡ ಈ ಒಂದು ಕಣದಿಂದ ಹಿಂದೆ ಸರಿಬೇಕು, ಇದು ಭಾರತೀಯ ಜನತಾ ಪಾರ್ಟಿಯ ಅಥವಾ ನಾಯಕರ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಹೀಗಾಗಿ ನೀವು ಈ ಕಣದಿಂದ ಹಿಂದೆ ಸರಿ ಎನ್ನುವಂಥ ಮಾತನ್ನು BJPಯ JDS ನಾಯಕರು ಹೇಳ್ತಾ ಇದ್ದಾರೆ. ಆದರೆ EC ನಿಂಗರಾಜ್ ಗೌಡರ ವಾದ ಇರ್ತಕ್ಕಂಥದ್ದು ನಾನು ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಿರ್ತಕ್ಕಂಥದ್ದು. ಭಾರತದ ಇತಿಹಾಸದಲ್ಲೇ BJP ಇತಿಹಾಸದಲ್ಲೇ B.Pharmನ್ನು ಅಥವಾ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ B.Pharm ಕೊಡದೇ ಇರತಕ್ಕಂಥದ್ದು ಇದೊಂದು ಮೊದಲನೇ ಘಟನೆ ಆಗಿದೆ. ಹೀಗಾಗಿ ಇದರಿಂದ ನನಗೆ ಸಾಕಷ್ಟು ನೋವಾಗಿರ್ತಕ್ಕಂಥದ್ದು. ಅಥವಾ ಭಾರತೀಯ ಜನತಾ ಪಾರ್ಟಿಯ ದೆಹಲಿ ನಾಯಕರು ಅಥವಾ ಅನೌನ್ಸ್ ಮಾಡ್ತಿರ್ತಕ್ಕಂಥ ಜನರಲ್ ಸೆಕ್ರೆಟರಿ ಏನಿದ್ದಾರೆ ಅವರು ಯಾರೂ ಕೂಡ ಅಥವಾ ಇದಕ್ಕೆ ಸಂಬಂಧಪಟ್ಟವರು ಕೂಡ ಅಧಿಕೃತವಾಗಿ ನೀವು ಅಭ್ಯರ್ಥಿ ಅಲ್ಲ, ನೀವು ಅಭ್ಯರ್ಥಿಯಿಂದ ನಿಮ್ಮ ಹೆಸರನ್ನು ತೆಗೆದುಹಾಕಲಾಗಿದೆ ಎನ್ನುವಂಥ ಅಧಿಕೃತ ಘೋಷಣೆಯನ್ನು ಕೂಡ ಯಾರು ಮಾಡಿಲ್ಲ. ಹೀಗಾಗಿ ಅದರಿಂದ ನಾನೇ ಇಲ್ಲಿನ BJP ಅಭ್ಯರ್ಥಿಯಾಗಿರ್ತಕ್ಕಂಥದ್ದು, ಘೋಷಣೆ ಆಗಿರುವಂಥ ಅಭ್ಯರ್ಥಿ. ಹೀಗಾಗಿ ಇದರ ಹಿಂದೆ ಕೂಡ ಸಾಕಷ್ಟು ರೀತಿಯಾದಂತಹ ಲಾಬಿಯನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಸಮರ್ಥ ಅಭ್ಯರ್ಥಿಯಾದರೂ ಕೂಡ ನನ್ನನ್ನು ಒಂದು ರೀತಿಯಾಗಿ ಇದು ರಾಜಕೀಯವಾಗಿ ಮುಗಿಸುವಂಥ ಪ್ರಯತ್ನ ಆಗ್ತಾ ಇರ್ತಕ್ಕಂಥದ್ದು. ಇದು 3ನೇ ಬಾರಿ ಈ ರೀತಿಯಾಗಿ ಟಿಕೆಟ್ ತಪ್ಪುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ನನಗೆ ರಾಜಕೀಯವಾಗಿ ಒಂದು ನ್ಯಾಯ ಬೇಕು. ಹೀಗಾಗಿ BJPಯ ಹಿರಿಯ ನಾಯಕರುಗಳು ನನಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಮಾತನ್ನು ಕೊಡಬೇಕು. ಅದಾದ ನಂತರ ಈ ಕಣದಿಂದ ಹಿಂದೆ ಸರಿಯುವಂತಹ ಪ್ರಯತ್ನ ಮಾಡ್ತೇನೆ ಎನ್ನುವಂತಹ ಮಾತನ್ನು ತಮ್ಮ ಆಪ್ತರ ಹತ್ರ ಹೇಳ್ಕೊಂಡಿರ್ತಕ್ಕಂಥದ್ದು ಇದೊಂದೆಡೆ. ಆದರೆ ಮತ್ತೊಂದೆಡೆ ಅವರ ಬೆಂಬಲಿತರೇನಿದ್ದಾರೆ ಈಗಾಗಲೇ ಸಾಕಷ್ಟು 35 ವರ್ಷಗಳಿಂದ ಕೂಡ ಶೈಕ್ಷಣಿಕ ಸೇವೆಯಲ್ಲಿದ್ದಂಥ EC ನಿಂಗರಾಜ್ ಗೌಡರಿಗೆ ತಮ್ಮದೇ ಆದಂತಹ ಬೆಂಬಲಿಗರ ಪಡೆ ಇದೆ. ಹೀಗಾಗಿ ಅವರ ಬೆಂಬಲಿಗರು ಅಭಿಮಾನಿಗಳು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ನಾವು ನಿಮ್ಮ ಪರವಾಗಿ ನಿಲ್ತೇವೆ. ಯಾಕಂದರೆ ಈ ಒಂದು ಚುನಾವಣೆ ಅಂದರೆ ಪ್ರಿಫರೆನ್ಷಿಯಲ್ ವೋಟಲ್ಲಿ ನಡೆಯುವಂತಹ ಚುನಾವಣೆ. ಹೀಗಾಗಿ ಯಾವುದೇ ಹಂತದಲ್ಲೂ ಕೂಡ ಯಾರು ಜಯಗಳಿಸಬಹುದಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಶಿಕ್ಷಕರು ಕೂಡ ನಿಮ್ಮ ಜೊತೆ ಇದ್ದಾರೆ. ಹೀಗಾಗಿ ನೀವು ಕಣದಿಂದ ಹಿಂದೆ ಸರಿಯೋದು ಬೇಡ ಎನ್ನುವಂತಹ ಮಾತು ಕೂಡ ಕೆಲವು ಕೂಡ ಆಡ್ತಾ ಇರ್ತಕ್ಕಂಥದ್ದು. ಆದರೆ ಮತ್ತೊಂದೆಡೆ ಏನಂದರೆ BJPಯ ಸಾಂಪ್ರದಾಯಿಕ ಮತಗಳೇನಿದೆ ಅದು JDSನ ಅಥವಾ ಮೈತ್ರಿ ಅಭ್ಯರ್ಥಿಗೆ ಹೋಗುವಂತಹ ಸಾಧ್ಯತೆಗಳು ಕಡಿಮೆ ಇರ್ತದೆ. ಹೀಗಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಆ ಸಾಂಪ್ರದಾಯಿಕ ಮತಗಳು EC ನಿಂಗರಾಜ್ ಗೌಡರಿಗೆ ಬೀಳುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ಬೆಂಬಲಿಗರ ಸಭೆಯ ನಂತರ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಎನ್ನುವಂತಹ ಮಾತನ್ನು ಕೂಡ EC ನಿಂಗರಾಜ್ ಗೌಡರು ಕೂಡ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ EC ನಿಂಗರಾಜ್ ಗೌಡರು ಸ್ಪರ್ಧೆಯನ್ನು ಮಾಡಿದ್ರೆ NDA ಅಥವಾ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿವೇಕಾನಂದ ಅವರಿಗೆ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗುತ್ತೆ. ಹೀಗಾಗಿ ಅವ್ರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸರ್ವ ಪ್ರಯತ್ನವನ್ನು ಕೂಡ ಉಭಯ ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂಕಿತ. ಧನ್ಯವಾದ ಯಶಸ್ವಿ ಮಾತೃ ತಮ್ಮೆಲ್ಲ ಮಾಹಿತಿಗಾಗಿ.